ಹೆಸರು ಕಾಳು ನಮ್ಮಮ್ಮ ಏನು ಹೇಳಿಲ್ಲ ಅನ್ನೋದು ನೆನಪೈತೇನ? ಗೌಡ್ರ ನೀವು ಹೆಸರು ಕಾಳು ಅನ್ನಕ್ ಹೋಗ್ಬೇಡ್ರಿ ಮತ್ತ. ನನಗೆ ಮತ್ತೆ ಎಲ್ಲಿಲ್ಲ ಸಿಟ್ಟು ಬರ್ತತ್ ನೋಡು. ಆತಾತ ಮಂಡ್ ಮುಗನ್ಯಾಕೆ ನಮ್ಮಮ್ಮ ಏನು ಹೇಳಿದ್ಲು, ವರ್ಷ ತುಂಬಗೊಡ್ದ ತೊಟ್ಲ ತಗೋಬೇಕಂತ ಹೇಳಿದ್ಲು, ಅವಳಿ ಜವಳಿ ಮಕ್ಕಳನ್ನ ಹಡಿ ಅಂತ ಹೇಳಿದ್ಲು ನಮ್ಮಮ್ಮ. ಅದಕ್ಕೇನ್ ಮಾಡ್ಬೇಕ? ಲೇ ಪೆದ್ದಿ, ಅದಕ್ಕೇನು ಮಾಡ್ಬೇಕಂತ ಕೇಳ್ತಿ? ಗಂಡ ಹೆಂಡತಿ ಹಾಲು ಜೇನ್ನಂಗೆ ಬೆರಿಬೇಕು, ಅಂದಾಗ ಮಕ್ಳಾಕ್ಕವು. ಎಲ್ಲ ಗೊತ್ತಿದ್ರು ಮಳ್ಳಿ ಹಂಗ ಕೇಳ್ತಿಯಲ್ಲ ಮಳ್ಳಿ. ನೋಡಿಲ್ಲೇ ವರ್ಷಕ್ಕೆ ಎರಡೆರಡಂತೆ ಅಂತೇಳಿ 10 ಮಕ್ಕಳನ್ನ ಹಿಡೀನು. ನಾನೇನು ಹಡಿ ಅಂತ ಮಾಡ್ರಿ ಮಕ್ಕಳನ್ನ ಹಡದ್ರಟ ಮಾತು ಮುಗಿಲಿಲ್ಲ. ಜಾಪಾನ್ ಅಂತೈತಿ ಜತ್ನ ಅಂತೈತಿ, ವರ್ಷಕ್ಕೊಂದೊಂದು ಎರಡೆರಡು ಹಡಿಬೇಕಂತ. ಜಾಪಾನ ಜತ್ನ ಮಾಡೋರು ಯಾರು? ನಾ ಅದೇನಿಲ್ಲ, ನಾ ಜೋಪಾನ ಮಾಡ್ತೀನಿ ನನ್ನ ಮಕ್ಕಳನ್ನ. ಮಾತಿ ಮುಂಚೆ ಎಲ್ಲಾರು ಅಂತಾರ ಮಕ್ಕಳಾಗಿಂದ ಮುಗಿದು ಹೋತು ಹೆಂಡತಿ ಯಾರ ಏನು ಹಂಗೆ ನಡ್ಕೊಂತೀರಿ ನೀವ. ನಾ ಹಂಗತಿ ಮಾಡ್ತೀನಿ ಅನ್ಲಿ ಪಾರಿ, ಹೇಳ್ಬಿಡು. ನನ್ನ ಪಾರಿ ಅಂತ ಕರೆದ್ರೆ ಮೊದ್ಲೇ ಕೆಸರು ಕಾಳ ಅಂದ್ರಿ, ಪಾರು ಅಂದ್ರಿ, ಪಾರ್ವತಿ ಅಂದ್ರಿ, ಈಗ ನನಗ ಪಾರೆ. ಪ್ರೀತಿಯಿಂದ ಕರ್ದಿನ್ಲಿ, ಹೆಂಡತಿನ ಪ್ರೀತಿಯಿಂದ ಪಾರಿ ಅಂತ ಕರಿಬಾರ್ದ ನಾನು? ಪ್ರೀತಿಯಿಂದ ಅಂತ ಅನ್ಕೊಂತ ಎಲ್ಲ ಅಂತಿರ್ ಬಿಡು. ನೋಡಿಲ್ಲೇ ಮಾತಾಡೋದ್ರಾಗ ಕಾಲ ಕಳಿಯೋದು ಬ್ಯಾಡ, ಆದಷ್ಟು ಲಘುನ ನಮ್ಮಮ್ಮ ಹೇಳ್ದಂಗ ವರ್ಷ ತುಂಬ ಕೊಡ್ದ ತೊಟ್ಲ ಕಟ್ಟುನು. ಹೋಗ್ರಿ. ಎಲ್ಲಿಗೆ ಹೋಗ್ಲಿಲ್ಲ ನನ್ನ ರಸಗುಲ್ಲ? ಇದ್ದಟ್ಟು ಪೀಡೆಗಳೆಲ್ಲ ಮನೆ ಬಿಟ್ಟು ತೊಲಗಿದು. ಇನ್ನು ಈ ಮನ್ಯಾಗ ನಾನ ರಾಜ ನೀನ ರಾಣಿ, ನಮ್ದ ವೈಭೋಗ. ಅದನ್ನು ಗೌಡ್ರ ನಿಮ್ಮ ಅತ್ತಿ ಮಗಳು ಬಹಳ ಚಾಲಕ್ ನೋಡ್ರಿ. ಯವ್ವ ಒಳ್ಳೆ ನಿಮ್ಗ ಮೋಸ ಮಾಡಿ ಲಗ್ನ ಮಾಡ್ಕೊಂಡ್ರಲ್ಲ, ಎಂತಾರ ಇರ್ಬೇಕು ಇವ್ರು. ಕರೆ ಅಂದ್ರಪ್ಪ, ಯಾವ ಹುತ್ತದಾಗ ಯಾವ ಹಾವಿರ್ತಾವನ ಯಾರಿಗೆ ಗೊತ್ತು. ಹಿಂಗೂ ಜನ ಇರ್ತಾರ ಅಂತೇಳಿ ನಂಬಕ್ಕೆ ಅಸಾಧ್ಯವಾದಿದ್ದು. ನಮ್ಮ ಅಣ್ಣ ಅನ್ನವನು ಹಂಗ ಮಾಡಿದ, ಹೆಂಡತಿ ಅನ್ನೋಕಿನೋ ಹಂಗ ಮಾಡಿ ಹೋದ್ಲು. ಆದ್ರೆ ಅಂತಾರಲ್ಲ ಸುಳ್ಳಲ್ಲಿ ನೋಡು, ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದಾಕತ್ತೆ ಅನ್ನೋದು ಖರೇನ. ನನ್ನ ಪ್ರೀತಿ ಖರೆ ಐತಲೇ ಪಾರಿ, ಅದಕ್ಕೆ ಕೊನೆಯಾಗೂ ನೀನು ನನ್ನ ಸಿಕ್ಕಿಬಿಟ್ಟಿ. ನನಗೆ ಇವತ್ತೇನು ಆಶ್ಚರ್ಯ ಆಯ್ತು ಗೊತ್ತನ, ಅಮ್ಮಾರು ನನ್ನ ಮಾತಾಡ್ಸಿದ್ರಲ್ಲ, ನನಗೆ ಎಷ್ಟು ಖುಷಿ ಆಯ್ತು. ಆಶೀರ್ವಾದ ಮಾಡಿದ್ರು ನನಗೆ. ನನ್ನ ನಿಮ್ಮ ಹೆಂಡತಿ ಅಂತ ಒಪ್ಕೊಂಡ್ರು, ನನಗೆ ಅದ ಭಾಳ ಖುಷಿ ಆಗ್ಬಿಡ್ತು. ಈ ಖುಷಿ ಇನ್ನೂ ದುಪ್ಪಟ್ಟ ಆಗ್ಬೇಕಂದ್ರೆ ನೋಡಿಲ್ಲಿ ಪಾರಿ, ನೀನು ಆದಷ್ಟು ಲಘು ತೊಟ್ಲ ತೂಗಿದಿ ನೋಡು, ನಮ್ಮಮ್ಮ ನಿನ್ನ ತಲೆ ಮ್ಯಾಗ ಹತ್ಕೊಂಡು ಮೆರೆಸ್ತಾಳ. ಹೋಗ್ರಿ, ಆಚೆ ಕಿಚಕ್ ಬಿಡ್ತೀರಿ, ಬರೇ ಮಕ್ಕಳ ವಿಷಯಕ್ಕೆ ಬರ್ತೀರಿ ನೀವು. ನೋಡಿಲ್ಲೇ ವರ್ಷ ತುಂಬ ಕೊಡ್ದ ನಾ ಮಕ್ಕಳನ್ನ ಹಡಿಯಬೇಕು, ಅದ ನನ್ನ ಗುರಿ. ಎಂತ ಗುರಿ ಇಟ್ಕೊಂಡಿರಪ್ಪ? ಸೀತಾ, ಇವತ್ತು ರಾತ್ರಿ ನಾನು ಮನೆ ಬರೋಕ್ಕಾಗಂಗಿಲ್ಲ. ಎದಕ್ಕೆ ಬರೋಕ್ಕಾಗಂಗಿಲ್ರಿ ಮಾವ? ಅದು ಏನಂದ್ರೆ ಒಂದು ಸ್ವಲ್ಪ ತೋಟದಾಗ ಏನೋ ಕಳ್ತನ ಅದು ಮಾಡಕತ್ತಾರ. ಅದಕ್ಕೆ ಇವತ್ತು ನಾ ಅಲ್ಲೇ ಇದ್ಕೊಂಡು ಕಂಡು ಹಿಡಿಬೇಕಂತ, ಅವ್ರು ಯಾರು ತುಡು ಮಾಡಕತ್ತಾರ ಏನು ಎತ್ತ ಅಂತೇಳಿ. ಮನೆಯಾಗೆಲ್ಲ ಆಳದವು, ಅವರೆಲ್ಲ ನೋಡ್ಕೊಂತಾರ ಬಿಡ್ರಿ ಮಾಮ, ನೀವು ಬ್ಯಾಡ್ರಿ ಹೋಗ್ಬ್ಯಾಡ್ರಿ. ಹಂಗಂದ್ರೆ ಹೆಂಗೆ ಸೀತಾ, ಈ ಮನೆ ಜವಾಬ್ದಾರಿ ಎಲ್ಲ ತೊಗೊಂಡು ಹೋಗ್ಬೇಕಾದವ್ ನಾನು. ಮುಂದೆಲ್ಲ ನಾನು ನೋಡ್ಕೊಂಡು ಹೋಗ್ಬೇಕಲ್ಲ. ನಾ ಹಿಂಗೆ ಬೇಜವಾಬ್ದಾರಿ ಆಗಿದ್ರ ಮತ್ತು ಮುಂದೆ ಕತಿ ಹೆಂಗೆ? ಆದ್ರೂ ನೀವು ವಾರದಾಗ 2 ಸಲ ಬರೇ ತೋಟದ ಮನೆಗೆ ಹೋಗ್ತೀರಿ ನೀವು. ನಾನು ಅಲ್ಲಿಗೆ ಬರ್ತೀನಿ ನೋಡ್ರಿ, ನಾನು ಕರ್ಕೊಂಡು ಹೋರಲ್ಲ. ಪೆದ್ದಿ ನೀನು ಕರ್ಕೊಂಡು ಹೋಗಿ ಏನು ಮಾಡಲಿ? ಅಲ್ಲೇ ಹೊಸ ಬಣ್ಣ ಚಿಟ್ಟೆ ಬಂದಿರ್ತಾವೆ, ಆ ಚಿಟ್ಟೆ ನಡುವೆ ಇದನ್ನು ಮದುಗುಣಿಕೆ ಹೂವು ಕರ್ಕೊಂಡು ಹೋಗಿ ಏನು ಮಾಡಲಿಲ್ಲ? ಬೇಡ, ಅಲ್ಲೆಲ್ಲ ನಿನಗೆ ಅನಾನುಕೂಲ ಆಗುತ್ತಾ? ಇಲ್ಲೇ ಮನೆಯಾಗಿರಲ್ಲ. ಇಲ್ಲೇನು ತೊಂದರೆ ಐತಿ? ತೊಂದರೆ ಅಂತ ಏನಿಲ್ಲ, ಆದ್ರೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಂಗಿಲ್ಲ ನನಗೆ. ಗೌಡ್ರ ಬಾಲ್ಯ ತಿಪ್ಪಿ, ಏನು ಸಮಾಚಾರ? ಅದು ಗೌಡ್ರ, ಅದು ಅರ್ಥ ತಗೋ. ಸೀತಾ, ಯಾಕೆ ನಂದು ತಲೆ ಭಾಳ ಸಕತೈತಿ, ಒಂದು ಸ್ವಲ್ಪ ಹಸಿ ಶುಂಠಿ ಹಾಕಿ ಒಂದಿಟ್ಟು ಚಾ ಮಾಡಿ ಹೋಗು. ಆತ್ರಿ ಮಾಮ. ಏನು ಹೇಳ ಗೌಡ್ರ, ಕೆಲಸ ಕೆಡ್ತೀರಿ. ಏನಾತ ಗೌಡ್ರ? ಮತ್ತು ನಿಮ್ಮ ಅತ್ತಿಯವ್ರನ್ನ, ಆಮೇಲೆ ಇವರು ಗುರುಬಸಮ್ಮ ಗೌಡ್ ಶೆಣ್ಯರ್ನ ಅಮ್ಮಾರು ಮನೆ ಬಿಟ್ಟು ಹೊರಗೆ ಹಾಕಿದ್ರಂತ್ರಿ. ಅದರಿ ಮಲ್ಲಪ್ಪ ಗೌಡ್ರ ಮನೆಯಿಂದ ಹೊರಗೆ ಹಾಕಿದ್ರಂತ್ರಿ. ಏನು ಹೇಳಕತ್ತಿಲ್ಲ ನೀನು? ಅಯ್ಯೋ, ಗೌಡ್ ಶೆಣ್ಯರ್ ಏನೋ ಬಾಯ್ ಮಾಡಕತ್ತಿದ್ರಂತ್ರಿ, ನನಗೆ ಹಂಗೆ ಸುದ್ದಿ ಬಂತ್ರಿ. ಬಾಯ್ ಮಾಡಿ ಏನೋ ಹೊರಗೆ ಹಾಕಿದ್ರಂತ. ಗುರುಬಸವ ಗೌಡ್ ಶೆಣ್ಯರು ಮತ್ತು ನಿಮ್ಮ ಅತ್ತಿಯರು ಅದಕ್ಕೊಂತ ಹೋದ್ರಂತ. ಹೌದಾ?
ಹಂಗಾರೆ ನಮ್ಮ ಅಮ್ಮಗೆ ಎಲ್ಲ ವಿಷಯ ಗೊತ್ತಾತೇನು ಅಂದಲ್ಲೇ ಮನೆ ಬಿಟ್ಟು ಹೊರಗೆ ಹಾಕ್ಯಾಳ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಮತ್ತು ಇನ್ನೊಂದು ಆಶ್ಚರ್ಯ ಸಂಗತಿ ಏನು ಗೊತ್ತನ್ರಿ ಗೌಡ್ರ? ಹಾಂ, ಅದ ರೀ ಮಲ್ಲನ್ ಗೌಡ್ರ ಈಗ ಎರಡನೇ ಮದುವೆ ಆಗ್ಯಾರಲ್ರಿ, ಅದ ರೀ ಆಕಿ ಪಾರ್ವತಿ ರೀ ಏನ್ರಿ. ಹಾಂ, ಆಕಿಗೇನೋ ಆಶೀರ್ವಾದ ಮಾಡಿದ್ರಂತ್ರಿ, ಕಾಲು ನಮಸ್ಕಾರ ಮಾಡಕತ್ರ ಆಶೀರ್ವಾದ ಮಾಡಿದ್ರಂತ್ರಿ. ನನಗೆ ಅದು ಆಶ್ಚರ್ಯ ಆಗ್ಬಿಟ್ಟತ್ರಿ. ಹಂಗಾರೆ ನಮ್ಮಮ್ಮ ಒಪ್ಕೊಂಡ್ಲೇನು? ಇದು ಒಳ್ಳೆ ಬೆಳವಣಿಗೆ ಅಲ್ಲ ನನಗಿದು. ಇದನ್ನ ನನಗೆ ಅವರು ಮಲ್ಲನಗೌಡ್ರ ಮನೆ ಮುಂದೆ ಇದ್ದಾರು ಹೇಳಿದ್ರು ರೀ. ಹೌದನ? ಮತ್ತು ಇವತ್ತು ರಾತ್ರಿ ವ್ಯವಸ್ಥೆ ಮಾಡಿ ಇಲ್ಲ? ಹ್ಞೂ ರೀ, ಅದೇ ನೀವು ಹೇಳಿದ್ರಲ್ಲ ಹಂಗೆ ಮಾಡೀನಿ ರೀ. ಅವ ಎಲ್ಲ ಭಾಳ ಹಾರಾಡಿದ್ದೀನಿ ರೀ. ಹಂಗಾರೆ ಬಡ್ಡಿ ಕೊಡು, ಇಲ್ಲ ಅಂದ್ರೆ ಮತ್ತು ನಿನ್ನ ಮನೆ ಜಪ್ತಿ ಮಾಡ್ತಾರೆ ನೋಡು ನಿನ್ನ ಮಗಳನ್ನ ಕಳಿಸ್ಲಿಕ್ಕೆ ಅಂದ್ರೆ ಅಂತ ಅಂದಿನಿ ರೀ. ಒಪ್ಕೊಂದಿನಿ ರೀ. ನಕರ ಪಕರ ಭಾಳ ಮಾಡಿದ್ರಂದ್ರೆ ಹಾಂ ನಮ್ದೈತಲ್ಲ, ಅದನ್ನ ಒಂದಿಟ್ಟು ಹಾಕಿಬಿಡು, ತಾನ ಹತ್ತಿ ಬೀಳ್ತಾಳೆ. ಗೌಡ್ರ ಅದೆಲ್ಲ ನೀವು ಹೇಳ್ಬೇಕನ, ನಾ ಎಲ್ಲ ಮಾತು ವ್ಯವಸ್ಥೆ ಮಾಡಿಬಿಟ್ಟಿನಿ ತೋರಿ. ಅದಕ್ಕೆ ಅನ್ನೋಲ್ದೆ ಮಗನ ನೀ ನನ್ನ ಬಲಗೈ ಬಂಟ ಅಂತ ಹೇಳಿ. ನೀವು ಕಾಲಿಲೆ ತೋರಿಸಿದ್ದನ್ನು ನಾ ಕೈಯಲ್ಲಿ ಮಾಡ್ಬೇಕಲ್ರಿ, ಅದ ಅಲ್ಲನ್ರಿ. ಇದಕ್ಕಂತಾರೆ ನಿಯತ್ತು. ಆದರೂ ಗೌಡ್ರ ಸ್ವಲ್ಪ ನೀವು ಹುಷಾರಿಂದ ಇರ್ಬೇಕ್ರಿ. ಮಲ್ಲನ್ ಗೌಡ್ರು ಮನೆಗೆ ಬರುವ ಸಂಭವನೀಯತೆ ಭಾಳ ಐತ್ರಿ. ಅದಕ್ಕೆಲ್ಲ ವ್ಯವಸ್ಥೆ ಮಾಡೋಣ. ಈಗ ನೀವು ಹೋಗಿ ಹಂಗೆ ಗಾಡಿ ಕಟ್ಟಿ ಬರ್ತೀನಿ. ಎಲ್ಲ ಕೂಡಿ ನಾನು ಬುಡಕ್ಕೆ ಬರುವಂಗೈತಿ. ಇದನ್ನು ಹೆಂಗಾರ ಮಾಡಿ ಸುದ್ದಿ ಮಾಡ್ಬೇಕು ನಾನು. ಈ ಮುದುಕಿನ ಎಲ್ಲೇ ನನ್ನ ದಾರಿಗೆ ಅಡ್ಡ ಹಾಕ್ಕೊಳ ಏನು? ನನ್ನ ದಾರಿಗೆ ಯಾರು ಅಡ್ಡ ಬಂದ್ರಂದ್ರೆ ಯಾರನ್ನೂ ನೋಡಿ ಬಿಡಂಗಿಲ್ಲ ನಾನು. ನನ್ನ ದಾರಿಗೆ ಯಾರು ಅಡ್ಡ ಬರ್ತಾರ ಅವ್ರನ್ನ ಮುಗಿಸಿ ಮುಂದಿನ ಕೆಲಸ ಮಾಡೋದು ನಾನು. ಒಟ್ಟು ನಾನು ಜಮೀನ್ದಾರ ಆಗ್ಬೇಕು ಅಷ್ಟೇ. ಭೀಮನಗೌಡ, ಭೀಮನಗೌಡ, ಹೇಳ್ಬೇವ ನೋಡಪ್ಪ, ನಮ್ಮ ಮನಿ ನ್ಯಾಯ ನಿಷ್ಠೆ ನ್ಯಾಯ ಧರ್ಮಕ್ಕ ಹೆಸರಾದ ಮಣಿತನ. ನಮ್ಮ ಮಣಿತನದಾಗಿಂದ ಯಾರಿಗೂ ಅನ್ಯಾಯ ಅಂಕರು ಇಟ್ಟು ದಿನ ಆಗಿಲ್ಲ, ಇನ್ನು ಮುಂದೂ ಆಗಬಾರ್ದು. ಅಲ್ಲಿ ಈಗ ಯಾರಿಗನ್ನೇ ಆಯ್ತಂತ ನಮಗ ಗೊತ್ತಿಲ್ಲಾರ್ದ ನಾವು ಮಲ್ಲಪ್ಪಗ ಭಾಳ ಅನ್ಯಾಯ ಮಾಡಿಬಿಟ್ಟಿವಿ. ಏನ್ ಹೇಳಕತ್ತಿ ಬೇವ ನೀನು? ಅಲ್ಲ, ಅವನ ನಮ್ಗೆ ಅನ್ಯಾಯ ಮಾಡಿದ. ನಮ್ಮ ಮನೆತನದ ಮಾನ ಮರ್ಯಾದೆ ಘನತೆ ಗೌರವ ಎಲ್ಲ ಕಳೆದು ಬಿಟ್ಟ. ಅವ ಮಾಡಿದ್ದೆಲ್ಲ ಬರೋಬ್ಬರಿನೇ ಐತಿ. ಈ ಮಣಿತನದ ಗೌರವ ಕಳೆದವ್ರು ನಾವು ಮಲ್ಲಪ್ಪ ಅಲ್ಲ. ಏನ್ ಹೇಳಕತ್ತಿ ಬೇವ ನೀನ? ಮೊಮ್ಮಗನ ಮ್ಯಾಗಿನ ಪ್ರೀತಿಗೆ ಹಿಂಗತಿ ಮಾತಾಡಕತ್ತಿ ನೋಡು. ಇಲ್ಲಪ್ಪ ಇಲ್ಲ, ನಾ ಇಟ್ಟದಿದ್ದ ಏನ್ ತಿಳ್ಕೊಂಡಿದ್ನ್ಯಾ, ಏನ್ ನೋಡಿದ್ದ ಅದು ಕರೆ ಅಲ್ಲ. ನಮ್ಮ ಮಲ್ಲಪ್ಪಗ ಅನ್ಯಾಯ ಆಗೈತೆ ಅಟ್ಟ. ಯವ್ವ, ನೀ ಹಿಂಗ ಒಳ ಮುಚ್ಚಿ ಮಾತಾಡಿದಂದ್ರೆ ನನಗೇನು ಗೊತ್ತಾಗಂಗಿಲ್ಲ. ಅಲ್ಲ, ಯಾಕೆ ಈ ಮಾತು ಅನ್ನಕತ್ತೀರಿ ಅಂತ? ಈಗ ಅನ್ಯಾಯನ ಸರಿ ಮಾಡ್ಬೇಕಂದ್ರ ಈ ಜಮೀನ್ದಾರಿಕೆನ ನನ್ನ ಮೊಮ್ಮಗ ಮಲ್ಲಪ್ಪಗ ಅದನ್ನ ಬಿಟ್ಟು ಕೊಡಬೇಕು. ನಾ ಇರೋ ಕಲೆನ ಆಗಬೇಕು. ಅದ ಹೆಂಗಾಗತ್ ಬಿ? ಅಲ್ಲ, ಎಲ್ಲ ಗೊತ್ತಿದ್ದನು ಅವಂಗ ಇದನ್ನ ಬಿಟ್ಕೊಡೋದ? ಅವ್ ಮಾಡಿದ್ದು ಎಂತ ಅನ್ಯಾಯ! ನಮ್ಮ ಮನಿತನದ ಗೌರವ ಎಲ್ಲ ಕಳೆದನ ಅಂತವಂಗ ಈ ಜಮೀನ್ದಾರಿಕಿನ ಬಿಟ್ಕೊಡೋದು? ಏನ್ ಹೇಳಕತ್ತೀರಿ ನೀವು?